ಅಭಯದ ಮಾತನ್ನಿತ್ತು ಕಳುಹಿದ್ದಾಯಿತು. ಧನುಜರನ್ನು ಮನಿಸುವ ಮೂಲಕ ಧರ್ಮವನ್ನು ಉತ್ತರಿಸಬೇಕಾದ್ದು ನನ್ನ ಕರ್ತವ್ಯವೇ ಸರಿ. ಖಳನನ್ನು ವಧಿಸುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಆದರೆ ನೇರವಾಗಿ ಅವರ ಬಳಿಗೆ ನಾನೇ ಹೋಗುವುದೇ ಅಲ್ಲ, ಅವರಾಗ ನನ್ನ ಬಳಿಗೆ ಬರಬೇಕು. ಯಾವ ರೀತಿ ಬೇಟೆಗಾರನೊಬ್ಬ ಬಲೆಯನ್ನು ಬೀಸಿ ಕಾಡಲ್ಲಿ ಇರುವಂತಹ ದುಷ್ಟ ಮೃಗಗಳನ್ನು ಹಿಡಿದು ಯಾವ ರೀತಿ ಕೊಲ್ಲುತ್ತಾನೋ ಹಾಗೆ ನನ್ನ ರೂಪ ಎನ್ನುವಂತ ಬಲೆಯನ್ನು ಬೀಸಿ ಕಾಮುಕರನ್ನು ಇಲ್ಲಿಗೆ ಬರೆಸಿಕೊಳ್ಳಬೇಕು. ವಿಷಯ ಏನೋ ಸರಿ, ಆದರೆ ನಾನು ಈ ರೂಪದಿಂದ ಇರುವುದೇ ಈ ರೂಪವನ್ನು ಕಂಡರೆ ಖಂಡಿತವಾಗಿಯೂ ದುಷ್ಟರು ನನ್ನ ಹತ್ತಿರ ಬರೋದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಮನದಲ್ಲಿ ಯೋಚಿಸಿ ತೀರ್ಮಾನವೊಂದು ಗೈದಿದ್ದೇನೆ. ಸುಂದರವಾದಂತಹ ಮೋಹಿನಿ ರೂಪವನ್ನಂತೂ ಕೌಶಿಕೆ ಎಂಬ ನಾಮವನ್ನಿರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳುವುದಕ್ಕಾಗಿ ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಎಲ್ಲಿ ಎಲ್ಲಿ ಕನಕ ಶೋಭಿಸಲು ಕನಕ ಶೋಭಿಸಲು 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 ವನದೊಳಗಂದು ಮೋದದೊಳು ವನದೊಳಗೆ ಅಂದು ಮೋದದೊಳು ಶೋಭಿಸಲು ಮೋದದೊಳು ಕನಕದುಯಾಲೆ ಶೋಭಿಸಲು ಆವನದೊಳಗೆ ಮೋದದೊಳು ಸನುಮತದಿಂದ ಉಯ್ಯಾಲೆಯನ ಸನುಮತದಿಂದ ಉಯ್ಯಾಲೆಯನ ಜಗಜನನಿ ಆಡುತ್ತಲೇ ಕನಸು ಬಗಿನುಳಂದು ಜಗಜನನಿ ಆಡುತ್ತಲೇ ಪಾಡುತ್ತಲೇ ತೂಗುತ್ತಲೇ ಕನಸು ಬಗಿನುಳಂದು ಉಯ್ಯಾಲೆಯನಾದ ಸನುಮತದಿಂದ ಉಯ್ಯಾಲೆಯ ರಾಜನ ಜನನಿ ಆಡುತ್ತಲೇ ಕನಸು ಬಗಿನುಳಂದು ಕನಕ ದುಯ್ಯ ಶೋಭಿಸಲು
ಅವನದೊಳಗಂದು ಮೋದದಳು ಕನಕದ ಉಯ್ಯಾಲೆಂದು ಕಣ್ಣಿಗೆ ಗೋಚರಿಸಲಾಗಿದೆ. ಸರಿ, ಈ ಕನಕದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಗಾಯನವನ್ನು ಹಾಡುತ್ತೇನೆ. ತೊರಗಂಧವನ್ನೇ ಗಾಳಿಗೆ ಪಸರಿಸ್ತೇನೆ. ಕಳ್ಳರ ಮೃಗಬೇಡಿಗೆ ಬರುವಂತಹ ಸಂದರ್ಭದಲ್ಲಿ ಪರಿಮಳವನ್ನು ಅಗ್ರಾಡಿಸಿ ಯಾರು ಎಂಬುದಾಗಿ ಹುಡುಕಿಕೊಂಡು ಬರ್ತಾರೆ. ಅದೇ ವೇಳೆಯಲ್ಲಿ ರೂಪಾಯಿಯನ್ನೊಂದು ಬಲವನ್ನು ಬೀಸಿ ಕಾಮಕರನ್ನು ತಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ತಡ ಮಾಡುವುದು ಸರಿಯಲ್ಲ. ಕನಕದ ಉಯ್ಯಾಲೆ